ಹಲೋ ಡಿಯರ್ ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಫ್ರೆಂಡ್ಸ್, ಇವತ್ತು ವಿಮೆನ್ಸ್ ಡೇ. ಸೊ ವಿಮೆನ್ಸ್ ಡೇ ದಿನ ನಾವ್ ನಿಮ್ಗೆ ಆಲ್ರೆಡಿ ಸ್ಪೆಷಲ್ ವಿಡಿಯೋ ಕೊಟ್ಟು ಆಯ್ತು ಅಂಡ್ ಎಷ್ಟೋ ಮೆಸೇಜಸ್ ಕೂಡ ಕೊಟ್ವಿ. ಹಾಗೆ ಹೆಣ್ಮಕ್ಳನ್ನ ದಯವಿಟ್ಟು ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡಿ, ಹಾಗೆ ಅವರಲ್ಲಿ ಯಾವುದೇ ರೀತಿ ಟ್ಯಾಲೆಂಟ್ ಇದ್ರು ದಯವಿಟ್ಟು ಅವ್ರಿಗೆ ಎನ್ಕರೇಜ್ ಮಾಡಿ, ಅವರಿಗೆ ಏನ್ ಇಷ್ಟನೋ ಅದನ್ನ ಮಾಡಕ್ ಬಿಡಿ. ಇದನ್ನ ನಾನು ಯಾಕಪ್ಪ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ವಿಮೆನ್ಸ್ ಡೇ. ವಿಮೆನ್ಸ್ ಡೇ ದಿನ ನಾನ್ ಇವತ್ತು ಒಂದು ಮುಸ್ಲಿಂ ಹುಡುಗಿಯ ಸ್ಟೋರಿಯನ್ನ ಹೇಳ್ತಾ ಇದೀನಿ. ಆಲ್ರೆಡಿ ನಿಮ್ಗೆಲ್ಲ ಇದ್ರ ಬಗ್ಗೆ ಗೊತ್ತಿರಬೇಕು. ಸೊ ಈ ಹುಡುಗಿಯ ಬಗ್ಗೆ ಒಂದು ಸ್ಮಾಲ್ ಡೀಟೇಲ್ ಅನ್ನ ಹೇಳ್ತೀನಿ, ಕೇಳಿ. ಸುಹಾನಾ ಸೈಯದ್ ಈ ಮುಸ್ಲಿಂ ಯುವತಿ ಯಾರಿಗ್ ಗೊತ್ತಿಲ್ಲ. ಸಾರೆಗಮಪ ಸೀಸನ್ 13 ಆಡಿಷನ್ ನಲ್ಲಿ ಹಾಡಿ 3 ಜಡ್ಜ್ ಗಳನ್ನ ಬೆರಗುಗೊಳಿಸಿದ ಗಾನ ಕೋಗಿಲೆ ಈಕೆ. ಈ ಹುಡುಗಿ ಮುಸ್ಲಿಂ ಆಗಿ ಅವಳ ಮನೆಯಲ್ಲಿ ವಿರೋಧಗಳಿದ್ದು ಅದನ್ನ ಮೀರಿ ಬಂದು ಹಾಡಿ ಬೇಷನ್ನಿಸ್ಕೊಂಡ್ಲು. ಹಾಗೆ ಆ ಆಡಿಷನ್ ಅಲ್ಲಿ ಸೆಲೆಕ್ಟ್ ಕೂಡ ಆದ್ಲು. ಆದ್ರೆ ಇದನ್ನ ಅದೆಷ್ಟೋ ಜನರಿಗೆ ಸಹಿಸೋಕೆ ಆಗ್ತಿಲ್ಲ. ಬುರ್ಕಾ ತೊಟ್ಟು ದೇವರ ಹಾಡನ್ನ ಹಾಡಿದ್ದು ತಪ್ಪು ಅಂತ ಅದೆಷ್ಟೋ ಜನ ಈ ಹುಡುಗಿಯ ವಿರುದ್ಧ ದನಿ ಎತ್ತಿದ್ದಾರೆ. ಸುಹಾನಾಗೆ ಹಲವು ಬೆದರಿಕೆಗಳು ಕೂಡ ಬಂದಿವೆ. ಹಾಗೆ ಅದೆಷ್ಟೋ ಜನ ಯುವತಿಗೆ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಸುಹಾನಾಗೆ ಸಚಿವ ಯುಟಿ ಖಾದರ್ ಬೆಂಬಲ ಸೂಚಿಸಿ ಧಮ್ಕಿ ಹಾಕಿ ಬೆದರಿಕೆ ಹಾಕೋರ್ಗೆ ಸರಿಯಾಗಿ ಬುದ್ಧಿ ಹೇಳಬೇಕು ಅಂದಿದ್ದಾರೆ. ಜೊತೆಗೆ ಮೂಲಭೂತವಾದಿಗಳ ಈ ವರ್ತನೆಯನ್ನ ಸಂಸದ ಪ್ರತಾಪ್ ಸಿಂಹ ಕೂಡ ಖಂಡಿಸಿದ್ದಾರೆ. ಸಂಗೀತದ ಮಹಿಮೆ ಇವ್ರಿಗೇನ್ ಗೊತ್ತು, ಕಲೆ ಯಾರಲ್ಲಿ ಬೇಕಾದ್ರೂ ಇರ್ಬೋದು. ಒಬ್ಬ ಮುಸ್ಲಿಂ ಹುಡುಗಿ ಒಂದು ಖಾಸಗಿ ಟಿವಿ ಚಾನೆಲ್ ಒಂದರಲ್ಲಿ ಹಾಡ್ತಿದ್ದಾಳೆ ಅಂದ್ರೆ ಅದು ಸಮುದಾಯದ ಸಮಸ್ಯೆ ಅಲ್ಲ. ಅದರಿಂದ ಸಮುದಾಯಕ್ಕೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಸಮುದಾಯದ ವಿಷಯ ಬಂದಾಗ ಮಾತ್ರನೇ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಒಂದು ಹೆಣ್ಣು ಇಸ್ಲಾಮಿನ ಚೌಕಟ್ಟನ್ನ ಮೀರಿದ್ದಾಳೆ ಅಂದ್ರೆ ಅದರ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ದೆ ಏಕ್ದಮ್ ಎಲ್ಲರೂ ಅವಳನ್ನ ಅಟ್ಯಾಕ್ ಮಾಡೋದು ತಪ್ಪು. ಬುರ್ಕಾ ಹಾಕೊಂಡು ದೇವ್ರನಾಮ ಹಾಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಾಪ ಅವಳಿಗೆ ಅದೆಷ್ಟೋ ಬೆದರಿಕೆಗಳು ಕೊಟ್ಟಿದ್ದು, ಹಾಗೆ ಅವಳು ಮಾಡಿದ್ದು ತಪ್ಪು ಅನ್ನೋದು ಎಷ್ಟು ಸರಿ. ಸುಹಾನಾಗೆ ನಿಜವಾಗ್ಲೂ ತನ್ನ ಜಾತಿ ಧರ್ಮಕ್ಕೆ ಅಪಮಾನ ಮಾಡ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಅವಳು ಬುರ್ಕಾ ಹಾಕೊಂಡು ಯಾಕೆ ಬರ್ಬೇಕಿತ್ತು? ಬೇರೆಯವ್ರ ತರಾನೇ ಅವಳು ನಾರ್ಮಲ್ ಆಗಿ ಬಂದು ಸ್ಟೇಜ್ ಅಲ್ಲಿ ಹಾಡಿ ಹೋಗ್ಬೋದಾಗಿತ್ತಲ್ಲ. ಆದ್ರೆ ಸುಹಾನಾ ಎಲ್ಲೂ ತನ್ನ ಜಾತಿ ಧರ್ಮವನ್ನ ಬಿಟ್ಕೊಟ್ಟಿಲ್ಲ. ಬುರ್ಕಾ ಹಾಕೊಂಡೇನೆ ದೇವ್ರ ನಾಮ ಹಾಡಿದ್ಲು. ಅದ್ರಲ್ಲೇನ್ ತಪ್ಪಿಲ್ಲ ಅಂತ ಅನ್ಸುತ್ತೆ. ಕಲೆ ಯಾರಲ್ಲಿ ಬೇಕಾದ್ರೂ ಇರ್ಬೋದು. ಸೊ ಫ್ರೆಂಡ್ಸ್, ಸುಹಾನಾ ಅವರ ಈ ಗಾಯನಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ? ನಿಮ್ಮಲ್ಲಿ ಎಷ್ಟು ಜನ ಸುಹಾನಾ ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ? ಹಾಗೆ ಎಷ್ಟು ಜನ ಕಲೆಗೆ ಬೆಲೆ ಕೊಡ್ತೀರಾ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಾನು ಆಗ್ಲೇ ಹೇಳ್ದಂಗೆ ದಯವಿಟ್ಟು ಎಲ್ಲಾ ಹೆಣ್ಮಕ್ಳಿಗೂ ಸಪೋರ್ಟ್ ಕೊಡಿ. ಅವರು ಮುಸ್ಲಿಂ ಆಗಿರ್ಬೋದು ಅಥವಾ ಹಿಂದೂ ಆಗಿರ್ಬೋದು, ಯಾವುದೇ ರೀತಿ ದಯವಿಟ್ಟು ಕಲೆಯಲ್ಲಿ ಡಿಫ್ರೆನ್ಶಿಯೇಟ್ ಮಾಡಬೇಡಿ. ನಿಜಕ್ಕೂ ಸುಹಾನಾ ಧೈರ್ಯಕ್ಕೆ ಮೆಚ್ಚಲೇಬೇಕು. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ.